ದಾಡಿ ಇರೋದು ತೊಪ್ಪಿ ಹಾಕಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಹೆಸರು ಬಂದು ನಲ್ಪಾಡು, ಯಾವ ಪಾಡು ಪಡ್ತಾವನೋ ಗೊತ್ತಿಲ್ಲ ಅವನು. ಗಡ್ಡ ಟೊಪ್ಪಿ ಹಾಕೋರೆಲ್ಲ ಮುಸಲ್ಮಾನ್ ಅಲ್ಲ ಅಂತ ಹೇಳ್ದ. ಇವನು ಯಾವ ಸೀಮೆ ಮುಸಲ್ಮಾನ್, ಯಾವ ದೊಣ್ಣೆ ನಾಯಕ ಇವನು? ನೀವು ಗಡ್ಡ ಬಿಟ್ಟಿದ್ದೀರಲ್ಲಪ್ಪ ಈಗ. ಯಾವ ಸಮುದಾಯದ ನೆಲ್ಪಾಡ್ ಕೂಡದೆ ಜಗಳ ಮಾಡ್ಕೊಂಡೆ ಕ್ರಿಮಿನಲ್ ಕೇಸ್ಗಳು ಇವನ ಮೇಲೆ ಮೊಕದ್ದಮೆ ಆಗಿ ಜೈಲಿಗೆ ಹೋಗಿ ಬಂದವನು ಇವನು. ದುಡ್ಡಿನ ದುರಂಕರ ಮೇಲೆ ಮೆರಿತಾ ಇರೋದು ನೆಲ್ಪಾಡು. ನಮ್ಮ ಮುಸಲ್ಮಾನಲ್ಲಿ ನೆಲ್ಪಾಡ್ ಅಂತ ಹೆಸರು ಇಲ್ಲ ನಮ್ಮ ಧರ್ಮದಲ್ಲೂ. ಇವರೆಲ್ಲ ಹೊರ ರಾಜ್ಯದಾಗ ಬಂದು ನಮ್ಮ ಕನ್ನಡದವ್ರ ಮೇಲೆ, ಕನ್ನಡದವ್ರ ವಿರುದ್ಧವಾಗಿ ಮಾತಾಡೋದು. ಇದೇ ನಲ್ಪಾಡ್ ಮುಂದುವರಿತಿದ್ರೆ ನಿನ್ನ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗತ್ತೆ. ಧರ್ಮ ಮಧ್ಯದಲ್ಲಿ ತಂದಾಕ ನಿಮ್ಮಂತವ್ರು ಹೊರ ರಾಜ್ಯದಾಗ ಬಂದಿರೋದಕ್ಕೆ ಈಗ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಶಾಂತಿ ಆಗಿರೋದು. ಇಮ್ರಾನ್ ಪಾಷಾ ಯಾರಂತ ಹೇಳೋದು ಏನಯ್ಯ ಹಾಕೈತೆ? ನೀನ್ ಯಾರಪ್ಪ? BBMP ಸದಸ್ಯರಾಗಿದ್ದು ಇಮ್ರಾನ್ ಪಾಷಾ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗಿದ್ದು. ಕೊಡುಗೆ ಕೊಟ್ಟಿದ್ರ ನಮ್ಮ ಸಮಾಜಕ್ಕೆ ನಿಮ್ಮ ಅಪ್ಪ ಮಕ್ಕಳು? ಬರೀ ಉಡಾಫೆ ಮಾತಾಡೋದು. ನೆಲ್ಪಾಡ್ ಇದೇ ಎಚ್ಚರಿಕೆ, ನಾಳೆಗೆ ಬಿಗಿ ಇಟ್ಕೊಂಡ್ ಮಾತಾಡಿ. ಅಲ್ಪಸಂಖ್ಯಾತರು ಏನ್ ಜೀವನ ಪೂರ್ತಿ ಗುಲಾಮ್ಗಿರಿನ ಮಾಡ್ಬೇಕಾ ಕಾಂಗ್ರೆಸ್ ಅವ್ರದ್ದು? ಈಗ ನೋಡಿ, ಹೆಸರು ಬಂದು ನಲ್ಪಾಡು, ಯಾವ ಪಾಡು ಪಡ್ತಾವನೋ ಗೊತ್ತಿಲ್ಲ ಅವನು. ನಲ್ಪಾಡು ಈಗ ನಮ್ಮ ಮುಸಲ್ಮಾನ ಗುರೂಜಿಗಳು ಏನೋ ಮಾತಾಡೋರೆ ಅವ್ರ ಬಗ್ಗೆ. ಗಡ್ಡ ಟೊಪ್ಪಿ ಹಾಕೋರೆಲ್ಲ ಮುಸಲ್ಮಾನರಲ್ಲ ಅಂತ ಹೇಳ್ದ. ಇವನು ಯಾವ ಸೀಮೆ ಮುಸಲ್ಮಾನ್, ಯಾವ ದೊಣ್ಣೆ ನಾಯಕ ಇವನು? ನಾಯಕರಲ್ಲ ಅಂತ ಹೇಳ್ತಾನಲ್ಲ ಇವನು. ಕೂಡದೆ ಜಗಳ ಮಾಡ್ಕೊಂಡೆ ಕ್ರಿಮಿನಲ್ ಕೇಸ್ಗಳು ಇವನ ಮೇಲೆ ಮೊಕದ್ದಮೆ ಆಗಿ ಜೈಲಿಗೆ ಹೋಗಿ ಬಂದವನು ಇವನು. ಇವರೆಲ್ಲ ಹೊರ ರಾಜ್ಯದಾಗ ಬಂದು ಇವ್ರ ಅಪ್ಪ ಶಾಂತಿನಗರದಲ್ಲಿ ಶಾಸಕನಾಗಿ ಈ ದುಡ್ಡಿನ ದುರಂಕರ ಮೇಲೆ ಮೆರಿತಾ ಇರೋದು ನಮ್ಮ ನೆಲ್ಪಾಡು. ಈ ನೆಲ್ಪಾಡು ಯಾವ ಪಾಡು ನಮಗೆ ಗೊತ್ತಿಲ್ಲ. ಅದು ಹೆಸರು ನಮ್ಮಲ್ಲೂ ಇಲ್ಲ, ನಮ್ಮ ಮುಸಲ್ಮಾನಲ್ಲಿ ನೆಲ್ಪಾಡ್ ಅಂತ ಹೆಸರು ಇಲ್ಲ ನಮ್ಮ ಧರ್ಮದಲ್ಲೂ. ಅದು ಇಟ್ಕೊಂಡೆ ಸರಿ ಇರಲಿ. ವೈಯಕ್ತಿಕವಾಗಿ ಅದು ಬಹಿರಂಗ ಚುನಾವಣೆ ಆಗಿರಬೇಕು. ಧರ್ಮ ಮಧ್ಯದಲ್ಲಿ ಧರ್ಮಕ್ಕೆ ಅಪಮಾನ ಮಾಡೋದು ಇವನ್ಗೆ ಯಾವ ಅಧಿಕಾರನೂ ಇಲ್ಲ, ಯಾವ ನೈತಿಕತೆನೂ ಇಲ್ಲ. ಇವರೆಲ್ಲ ಹೊರ ರಾಜ್ಯದಾಗ ಬಂದು ನಮ್ಮ ಕನ್ನಡದವ್ರ ಮೇಲೆ, ಕನ್ನಡದವ್ರ ವಿರುದ್ಧವಾಗಿ ಮಾತಾಡೋದು. ಇವರು ಯಾವುದೇ ಕಾರಣಕ್ಕೆ ಇವ್ರು ಸರಿ ಇಲ್ಲ. ಇದೇ ನಲ್ಪಾಡು ಮುಂದುವರಿತಿದ್ರೆ ನಿನ್ನ ವಿರುದ್ಧ ನಾವು ಹೋರಾಟ ಮಾಡಬೇಕಾಗತ್ತೆ. ನೀವು ಒಂದು ಸ್ವಲ್ಪ ನಾಲ್ಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡಬೇಕು. ಏಕವಚನದಲ್ಲಿ ಜನರು ಮಾತಾಡೋದು ನಿಮಗೆ ನಾಲ್ಗೆ ಐತೆ ಅಂತ ನೀವು ಮೇರಿಬಾರ್ದು. ನೀವು ಗಡ್ಡ ಬಿಟ್ಟಿದ್ದೀರಲ್ಲಪ್ಪ ಈಗ. ಯಾವ ಸಮುದಾಯದ ನೆಲ್ಪಾಡ್? ಅಲ್ಪಸಂಖ್ಯಾತರಿಗೆ ಬರೀ ಕಡೆಗಣಿಸೋದು. ಈಗ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರು ಶಾಮನೂರು ಶಿವಶಂಕರಪ್ಪ ಅವರು ಇದ್ದಾಗ ಅಲ್ಪಸಂಖ್ಯಾತರ ಸೀಟ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ಅದು ಎಷ್ಟು ಮಟ್ಟಕ್ಕೆ ಸರಿನೋ ಏನೋ ಗೊತ್ತಿಲ್ಲ. ಅಲ್ಲಿರೋ ಅಲ್ಪಸಂಖ್ಯಾತರಿಗೆ ಮನ್ಸಿಗೆ ನೋವಾಗೈತೆ. ಆ ನೋವನ್ನ ಅವರು ವ್ಯಕ್ತಪಡಿಸವ್ರೆ ಹೊರತು ಅದು ಬೇರೆ ಯಾವುದೋ ಅದು ಯುದ್ಧ ಮೈದಾನ ಅಲ್ಲ ಅದು. ಅಲ್ಲಿಗೆ ಹೋಗ್ಬಿಟ್ಟೆ ನೀನು ನಮ್ಮ ಸಮುದಾಯ ವಿರುದ್ಧ, ನಮ್ಮ ಗುರುಗಳ ವಿರುದ್ಧ ಮಾತಾಡೋದು ನಿನ್ಗೆ ಯಾವ ಹಕ್ಕೈತೆ ನಿನಗೆ? ಎಲೆಕ್ಷನ್ ತರ ನಡೆಸ್ಕೊಳ್ಳಿ. ಚುನಾವಣೆ ನಡೀತಿರೋದಲ್ಲಿ ಧರ್ಮ ಮಧ್ಯದಲ್ಲಿ ತಂದಾಕ ನಿಮ್ಮಂಥವ್ರು ಹೊರ ರಾಜ್ಯದಿಂದ ಬಂದಿರೋದಕ್ಕೆ ಈಗ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಶಾಂತಿ ಆಗಿರೋದು. ಅರ್ಥ ಆಯ್ತಾ? ಇವೆಲ್ಲ ಮಾತಾಡಬಾರ್ದು. ಹೆಂಗಿರ್ಬೇಕು ಹಂಗೆ ಮಾತಾಡ್ಬೇಕು ನೆಲ್ಪಾಡ್. ಮುಂದಕ್ಕೆ ಹಳೇದೆಲ್ಲ ನೋಡ್ಕೊ ಬರ್ತಾ ಇದೀವಿ ನಾವು. ಕನ್ನಡದವ್ರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಮಾಡೋದು, ಹೊಡಿಯೋದು, ಕುಡಿದ್ಬಿಟ್ಟು UBCTಯಲ್ಲಿ ಹೊಡಿಯೋದು, ಇವೆಲ್ಲ ಬೇಡ. ಇವೆಲ್ಲ ನೀವು ಕೇಳೋದಲ್ಲಿ ಇಟ್ಕೊಳ್ಳಿ. ಇಲ್ಲೆಲ್ಲ ಬೇಡ. ಕನ್ನಡಿಗರು ರೊಚ್ಚಿಗೆದ್ರೆ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಎಚ್ಚರಿಕೆ ಆಗಿರಲಿ. ನೋಡಿ, ಇಮ್ರಾನ್ ಪಾಷಾ ಯಾರಂತ ಕೇಳಕ್ಕೆ ನೋಡಿ, ನಾನು ಹೇಳ್ದೆ BBMP ಸದಸ್ಯರಾಗಿದ್ದು ಇಮ್ರಾನ್ ಪಾಷಾ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗಿದ್ದು BBMPಯಲ್ಲಿ ಇಮ್ರಾನ್ ಪಾಷಾ. ಆ ಇಮ್ರಾನ್ ಪಾಷಾ ಯಾರಂತ ಕೇಳಕ್ಕೆ ನಮ್ಮ ಬೆಂಗಳೂರಲ್ಲಿ ಎಲೆಕ್ಷನ್ ಚುನಾವಣೆಯಲ್ಲಿ ಕಾರ್ಪೊರೇಟರ್ ಗೆದ್ದಿರೋದು ಇಮ್ರಾನ್ ಪಾಷಾ. ಇಮ್ರಾನ್ ಪಾಷಾ ಯಾರಂತ ಹೇಳೋದು ಏನಯ್ಯ ಹಾಕೈತೆ? ನೀನು ಯಾರಪ್ಪ? ನೀವ್ಯಾರ್ರೀ? ಏನು ಕೊಡುಗೆ ಐತೆ ನಿಮಗೆ ಕೊಡುಗೆ ಏನು? ನಮ್ಮ ಸಮಾಜಕ್ಕೆ ಇರಲಿ, ನಮ್ಮ ರಾಜ್ಯಕ್ಕೆ ಇರಲಿ, ಏನು ಕೊಡುಗೆ ಐತೆ? ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ ಇರಲಿ ಏನಾದ್ರು ಹೋರಾಟ ಮಾಡಿ ಏನೋ ಸಾಧನೆ ಮಾಡಿದಿರಾ? ಏನಾದ್ರು ಕೊಡುಗೆ ಕೊಟ್ಟಿದ್ದೀರಾ ನಮ್ಮ ಸಮಾಜಕ್ಕೆ ನಿಮ್ಮ ಅಪ್ಪ ಮಕ್ಕಳು? ಬರೀ ಉಡಾಫೆ ಮಾತಾಡೋದು. ದುಡ್ಡಿನ ದುರಂಕರ ಜಾಸ್ತಿ ಐತಿ ನಿಮ್ಮನ್ನೆಲ್ಲ. ನಿಮ್ಮೆಲ್ಲ ದೇವ್ರ ತೋರ್ಸ ನಿಮಗೆಲ್ಲ ಒಂದಲ್ಲ ಒಂದು ದಿವಸ ಭಗವಂತ ಇದ್ದಾನೆ. ಜಾಸ್ತಿಯಾಗಿ ರೊಚ್ಚಿಗೆ ಇದ್ರೆ ನಾವು ಕನ್ನಡಿಗರು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಇನ್ನು ಮುಂದೆ ಮಾತಾಡೋದಾಗ ಎಚ್ಚರಿಕೆ ಇರಲಿ. ನಾಳೆಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡಿ. ಇವ್ರಿಗೆ ರಾಜಕಾರಣಿಗಳದ್ದೇ ಯಾವ ಧರ್ಮಕ್ಕೂ ಗೌರವ ಕೊಡಲ್ಲ ಇವರು. ಯಾವ ಧರ್ಮ ಅನ್ನೋದು ಗೊತ್ತಿಲ್ಲ. ಈ ವಯನೂ ಅಲ್ಪಸಂಖ್ಯಾತರ ಅಥವಾ ಬೇರೆ ಯಾವ ಧರ್ಮಕ್ಕಂತ ಗೊತ್ತಿಲ್ಲ. ಈ ವಯ ಮಾತಾಡೋದು ನೋಡಿದ್ರೆ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರದ್ದು ನಡೀತಿರೋ ಚುನಾವಣೆ, ಅವ್ರ ಮೊಮ್ಮಗನ ಬಗ್ಗೆ ಪ್ರಚಾರ ಮಾಡಕ್ಕೆ ಹೋಗಿರೋದು. ಇದ್ರ ಬಗ್ಗೆ ಧರ್ಮದ ಗುರೂಜಿಗಳ ಬಗ್ಗೆ ಟೊಪ್ಪಿ ಗಡ್ಡ ಏನಕ್ಕೆ ಯಾರು ಕೇಳಿದ್ರಪ್ಪ? ಟೊಪ್ಪಿ ಗಡ್ಡ ಇವೆಲ್ಲ ಬೇಕಾಗಿಲ್ಲ. ಈಗ ಚುನಾವಣೆ ರೀತಿಯಲ್ಲಿ ನಡೀಲಿ. ಧರ್ಮ ಮಧ್ಯದಲ್ಲಿ ತಂದಾಕ್ಬಾರ್ದು ನೆಲ್ಪಾಡ್. ಇದೇ ಎಚ್ಚರಿಕೆ. ಧರ್ಮ ವಿರುದ್ಧವಾಗಿ ಮಾತಾಡಬಾರ್ದು ಇನ್ನೊಂದ್ಸರಿ.
ನಿಮಗೆ ಹೇಳ್ತಾ ಇದೀವಿ, ಭಾಳ ಒಳ್ಳೆತನದಿಂದ ಹೇಳ್ತಾ ಇದೀವಿ ನಲ್ಪಾಡೋಡೆ. ಇಲ್ಲದ್ರೆ ನಿಮ್ಮ ವಿರುದ್ಧ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಈಗ ಯಾರಿಗಿರಲ್ಲ ಹೇಳಿ, ಅವರು ಈಗ ಅಲ್ಪಸಂಖ್ಯಾತರು ಏನು ಜೀವನ ಪೂರ್ತಿ ಗುಲಾಮ್ಗಿರಿನೇ ಮಾಡ್ಬೇಕಾ? ಕಾಂಗ್ರೆಸ್ ಅವ್ರದ್ದು ಗುಲಾಮ್ಗಿರಿ ಮಾಡಿಸ್ಕೊಂಡು ಅವ್ರು ಕೊಟ್ಟಿದ್ದೀವಿ, ಇವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ಇವರು. ಎಷ್ಟು ಮಟ್ಟಕ್ಕೆ ಮತ ಹಾಕೋರೆ ಅಲ್ಪಸಂಖ್ಯಾತರು? ಎಷ್ಟು ಮಟ್ಟಕ್ಕೆ ಜನರಿಗೆ ಶಾಸಕರ ಸ್ಥಾನ, ಸಚಿವ ಸ್ಥಾನ ಕೊಟ್ಟವ್ರು ಇವರು? ಕೊಟ್ಟರು ಏನ್ರಿ ಲಾಭ? ಏನು ಲಾಭ? ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕೋಟಿ ದುಡ್ಡು ಕೊಳೆ ಹೊಡಿತೈತೆ. ಯಾರಿಗೂ ₹1 ಬಡವ್ರಿಗಂತೂ ಲಾಭ ಆಗಲ್ಲ. ಬಡವ್ರ ಜೀವನನೇ ನಡೆಸ್ತವ್ರೆ. ಇವ್ರು ಶ್ರೀಮಂತರು ಆಯ್ತಾರು, ಇವ್ರು ಅಷ್ಟೇ. ಇವರು ಅಲ್ಪಸಂಖ್ಯಾತರು. ಆಮೇಲೆ ಒಗ್ಬೋಟು ಜಮೀನಂತೆ ಅದು ಒತ್ತುವರಿ ಮಾಡ್ಕೊಳ್ಳೋದು, ಎಷ್ಟು ಬೇಕು ಒತ್ತುವರಿ ಮಾಡ್ಕೊಂಡು ಜಮೀನು. ಇವ್ರ ಅಪ್ಪನ ಮನೆ ಆಸ್ತಿ, ಇವ್ರ ಅಪ್ಪನ ಮನೆ ಸ್ವತ್ತು ತಾಬಂದಿ ಸರ್ಕಾರಿ ಇಲ್ಲ ಒಗ್ಬೋಟ್ ಆಸ್ತಿ ಎಲ್ಲ ಇವರು ಗೊಳುಮಂತ ಸ್ವಾಹ ಮಾಡ್ಬಿಡೋದು, ತಿನ್ಬಿಡೋದು, ₹1,00,00,000 ಮಾರೋದು, ಹೋಗಿ ಬಂಗ್ಲೆ ಕಟ್ಕೊಂಡು ಐಷಾರಾಮಿ ಜೀವನ ಮಾಡಿ ಅದೇ ದುಡ್ಡಲ್ಲಿ ಚುನಾವಣೆಯಲ್ಲಿ ಗೆದ್ದೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕೆ ಇವರೆಲ್ಲ. ನಮಗೆ ಬೇಕಾ? ಇಂಥವರೆಲ್ಲ ನಮಗೆ ಬೇಕಾಗಿಲ್ಲ.